ಇಂದ ಒಡಿಸ್ಸಾದ ಭುವನೇಶ್ವರಿಂದ ಖಂಡಗಿರಿ ಅನ್ನೋದು ಒಂದು ಫೇಮಸ್ ಜಾಗ ಇದೆಯಂತೆ. ಸರಿ ಆಯ್ತಂತ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡೆ. ಆ ಸರ್ಚ್ ಮಾಡುವ ಇದರಲ್ಲಿ ಹಂಗಂಗೆ ಮಾಡಿಕೊಂಡು ಸ್ಕಂದಗಿರಿ ಅನ್ಕೊಬಿಟ್ಟಿದ್ದೀನಿ. ನನ್ನ ಒಂದು ಚೆನ್ನಾಗಿ ಕೇಳಿದೆ ಸ್ಕಂದಗಿರಿಗೆ ಹೆಂಗೆ ಹೋಗ್ಬೇಕು, ಸ್ಕಂದಗಿರಿಗೆ ಯಾರು ಗೊತ್ತಿಲ್ಲ ಅಂತವ್ರೆ. ಆಯಿತು ಅಂದ್ಬಿಟ್ಟು ನನ್ನ ಫ್ರೆಂಡು ಒಡಿಸ್ಸಾದಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದ, ಅವ್ನಿಗೆ ಕಾಲ್ ಹಾಕ್ಬಿಟ್ಟು ಅವ್ನಿಗೆ ಹಿಂದಿಲಿ ಕೇಳಿದೆ ಹಿಂಗೆ ಸ್ಕಂದಗಿರಿಗೆ ಹೋಗಬೇಕು ಹೆಂಗೆ ಅಂತ. ಅವನು ಹೇಳ್ದೆ ಸ್ಕಂದಗಿರಿ ಅಲ್ಲಿಂದ ಹತ್ರ ಅಂತ. ಸರಿ ಏನಪ್ಪ ಮಾಡೋದು ಅಂತ ಆಮೇಲೆ ಥಿಂಕ್ ಮಾಡಿಬಿಟ್ಟು ಕರೆಕ್ಟಾಗಿ ಹೇಳು, ಜನಕ್ಕೆ ಕೊಡ್ತೀನಿ ಫೋನಲ್ಲಿ ಹೇಳು ಅಂದೆ. ಸರಿ ಕೊಡು ಅಂದ. ಖಂಡಗಿರಿ ಅಂತೆ. ಅವನು ವಾಪಸ್ನಾಗ ಹೇಳ್ತಾನೆ ಅದು ಸ್ಕಂದಗಿರಿ ಅಲ್ಲ ಖಂಡಗಿರಿ ಅಂತ. ಅಯ್ಯೋ, ಒಂದು ವರ್ಡಿಂದ ಹೆಚ್ಚು ಕಮ್ಮಿ ನನಗೆ ಅರ್ಧ ಗಂಟೆಯಿಂದ 1 hour ವೇಸ್ಟ್ ಆಗೋಯ್ತು. ನಾನು ಬಸ್ನೆಲ್ಲ ಕೇಳಿ ಸ್ಕಂದಗಿರಿ ಅಂತ. ಈ ಸ್ಕಂದಗಿರಿ ಅನ್ನೋದು ಕರ್ನಾಟಕದಲ್ಲಿ ಎಲ್ಲೋ ಫೇಮಸ್ ಪ್ಲೇಸ್ ಇರಬೇಕು. ಆ ವರ್ಡ್ ಹೋಯ್ತಾನೆ ಇಲ್ಲ ನನ್ನ ಬಾಯಿಂದ, ಖಂಡಗಿರಿ. ಇವಾಗ ಇರಲಿ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡೋದು. ನಾನು ನಿಮ್ಗೆ ಹೇಳ್ತಾ ಇರೋದು ತಪ್ಪು ಅನಿಸ್ತಾ ಇದೆ. ಇದು ಖಂಡಗಿರಿ ಆಟೋ ಖಂಡಗಿರಿ ಏನಾ? ಖಂಡಗಿರಿ ಅಂತೆ. ಆಟೋ ಹೋಗುತ್ತಂತೆ. ಬನ್ನಿ ಹೊರಡೋಣ. ಏನೇನು ಸಮಸ್ಯೆಗಳಾಗುತ್ತೆ ನೋಡಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಜನ ನಾನು ಹಿಂಗೆ ನೋಡ್ತಾವ್ರ ಅಥವಾ ಮಕ್ಕರ ಆಯ್ತಾ ಇದ್ದೀನ? ಏನೇ ಇರಲಿ ಬನ್ನಿ ಹೋಗೋಣ. ನೆಕ್ಸ್ಟ್ ಪ್ಲೇಸ್ ಖಂಡಗಿರಿ.